ಜೈ ಹಿಂದ್ ಎಲ್ಲ ನನ್ನ ಅಗ್ನಿವೀರ್ ಎಸ್ಪಿರೆಂಟ್ಸ್ಗೆ ಇಂಡಿಯನ್ ಆರ್ಮಿದಲ್ಲಿ ಅಗ್ನಿವೀರ್ ಹುದ್ದೆಗಳನ್ನು ಫೆಬ್ರವರಿ 1ನೇ ತಾರೀಕಿನಿಂದ ಆನ್ಲೈನ್ ಮುಖಾಂತರ ರಿಜಿಸ್ಟ್ರೇಷನ್ ಕೂಡ ಸ್ಟಾರ್ಟ್ ಮಾಡ್ತೀವಿ ಅಂತ ಅಪ್ಡೇಟ್ ಅನ್ನು ಕೊಟ್ಟಿದ್ರು ಇಂಡಿಯನ್ ಆರ್ಮಿ ವೆಬ್ಸೈಟ್ನಲ್ಲಿ. ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ಸರ್, ಮೆಸೇಜ್ಗಳನ್ನು ಮಾಡ್ತಾ ಇದ್ರಿ, ಅದ್ರ ಜೊತೆಗೆ ಯೂಟ್ಯೂಬ್ನಲ್ಲಿ ಕಮೆಂಟ್ ಕೂಡ ಮಾಡ್ತಾ ಇದ್ರಿ ಸರ್ ಫೆಬ್ರವರಿ 1ನೇ ತಾರೀಕಿನಿಂದ ಅರ್ಜಿ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಅಂತ ಇದ್ರಿ ಸರ್. ಇನ್ನೂ ಕೂಡ ಸ್ಟಾರ್ಟ್ ಆಗ್ತಾ ಇಲ್ಲ. ಮತ್ತೆ ಫೆಬ್ರವರಿ 3ನೇ ತಾರೀಕು ಅಂದ್ರೆ ಸರ ಇನ್ನೂ ಕೂಡ ಸ್ಟಾರ್ಟ್ ಆಗ್ತಾ ಇಲ್ಲ ಅಂತ ಹೇಳಕೇಶಂದ ನೋಡ್ಕೊಳ್ಳಿ ಸ್ನೇಹಿತರೆ, ವೆಬ್ಸೈಟ್ ನಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಸೊ ಇನ್ನೂ ಕೂಡ ಏನು ಅದರಲ್ಲಿ ರಿಜಿಸ್ಟ್ರೇಷನ್ ತಗೊಳ್ತಾ ಇದೆ. ಸೊ ಮುಂದೆ ಅಪ್ಲಿಕೇಶನ್ ಓಪನ್ ಆಗ್ತಾ ಇಲ್ಲ. ಸೊ ಇನ್ನೊಂದು ಡೌಟ್, ಅಪ್ಲಿಕೇಶನ್ 2-3 ಡೇಸ್ ಲೇಟ್ ಆದ್ರೂ ಪರವಾಗಿಲ್ಲ, ಎಲ್ಲರಿಗೂ ಕೂಡ ಕನ್ಫ್ಯೂಷನ್ ಆಗ್ತಾ ಇರ್ತಕ್ಕಂಥದ್ದು ಏಜ್ ನಲ್ಲಿ. ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಏಜ್ ನಲ್ಲಿ ಕನ್ಫ್ಯೂಷನ್ ಆಗ್ತಾ ಇದ್ದೀರಾ. ಸೊ ಅಂತ ವಿದ್ಯಾರ್ಥಿಗಳಿಗೆ ನಾನು ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದ್ದೀನಿ. ಕ್ಲಿಯರಿಟಿಯಾಗಿ ಮಾಹಿತಿಯನ್ನ ತಿಳ್ಕೊಡ್ರಿ, ಅಂದ್ರೆ ನಿಮ್ಗೆ ಯಾವುದೇ ತರನಾದಂತ ಕನ್ಫ್ಯೂಷನ್ ಆಗೋದಿಲ್ಲ. ಸೊ ನಂದೊಂದು ವಿಡಿಯೋ ನೋಡೋದು ಮತ್ತೆ ಯಾರೋ ಬೇರೆ ಸಾಕಷ್ಟು ಅಪ್ಡೇಟ್ ಗಳನ್ನ ಕೊಡ್ತಾ ಇದ್ದಾರೆ. ಸೊ ನನ್ನ ರಿಯಾಲಿಟಿಯನ್ನ ನಾನು ಹೇಳ್ತಾ ಇದ್ದೀನಿ, ಈ ತರ ಇದೆ, ಈ ತರ ಆಗುತ್ತೆ ಅಂತ ಹೇಳ್ಕೇಶಂದ. ಸೊ ನೀವು ನಂದೇ ಇನ್ಫಾರ್ಮೇಶನ್ ಅಂತೆಲ್ಲ. ಸೊ ಸಾಕಷ್ಟು ಅಪ್ಡೇಟ್ ಗಳು ಬರ್ತಾ ಇದಾವೆ. ಸೊ ಅಪ್ಡೇಟ್ ಗಳನ್ನ ನೋಡ್ಕೊಂಡ್ಬಿಟ್ಟು ಎಲ್ಲ ವಿದ್ಯಾರ್ಥಿಗಳು ಕಾಲ್ ಮತ್ತು ಮೆಸೇಜ್ ಕಮೆಂಟ್ ಗಳನ್ನ ಮಾಡ್ತಾ ಇದ್ರಿ. ಸೊ ಆದ ಕಾರಣಕ್ಕೋಸ್ಕರ ನನ್ನ ಎಲ್ಲರದ್ದು ಕೂಡ ಮೆಸೇಜ್ಗೆ ರಿಪ್ಲೈ ಕೊಡಕ್ ಆಗಲ್ಲ. ಸೊ ಸುಮ್ಮನೆ ಅದ್ರ ಬಗ್ಗೆ ಒಂದು ಅಪ್ಡೇಟ್ ಕೊಟ್ರೆ ಆಯ್ತು, ಒಂದು ಇನ್ಫಾರ್ಮೇಶನ್ ವಿಡಿಯೋ ಮಾಡಿದ್ರೆ ಹಾಕಿದ್ರೆ ಆಯ್ತು ಅಂತ ಹೇಳಿಕೆಶಂದ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಸೊ ಟೋಟಲಿ ಬಂದ್ಬಿಟ್ಟು ನಾನು 6-7 ಡೇಸ್ ಮೂಡುಬಿದ್ರೆಯಲ್ಲಿ ನಮ್ಮ ವಿದ್ಯಾರ್ಥಿಗಳದ್ದು ಸೊ ಇಂಡಿಯನ್ ಆರ್ಮಿ ಫಿಸಿಕಲ್ ಇತ್ತು. ಸೊ ಆದ ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಪಾಸ್ ಆಗಿದ್ದಾರೆ. ಕಂಗ್ರಾಚುಲೇಷನ್ಸ್ ಹೇಳ್ತಾ ಇದ್ದೀನಿ. ಸೊ ಇನ್ನು 8-12ನೇ ತಾರೀಕು ಮಟನು ಕೂಡ ರ್ಯಾಲಿ ಇದಾವೆ. ಸೊ ಅವ್ರಿಗೆ ಕೂಡ ಕಂಗ್ರಾಚುಲೇಷನ್ಸ್. ಸೊ ಯಾರು ಫೇಲ್ಯೂರ್ ಆಗಿದ್ರಲ್ಲ, ಸೊ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಮತ್ತೆ ಈ ಸಾರಿ ಕಾಲ್ಫರ್ಮ್ ಆಗ್ತಿರ್ತಕ್ಕಂಥ ನೋಟಿಫಿಕೇಶನ್ಗೆ ಅರ್ಜಿಗಳನ್ನ ಸಲ್ಲಿಸಿ ಪ್ರಯತ್ನವನ್ನ ಮಾಡ್ರಿ. ಸೋಲು ಗೆಲುವಿನ ಆಟ ಅಂತ ನೋಡ್ಕೊಳ್ರಿ. ನೀವು ಎಷ್ಟು ಸಾರಿ ಸೋಲ್ತಿರಲ್ಲ ಅಷ್ಟು ನಿಮ್ಗೆ ಅನುಭವ ಆಗುತ್ತಾ, ಅಷ್ಟು ನೀವು ದೊಡ್ಡ ಮೆಟ್ಟಿಗೆ ಸಕ್ಸಸ್ ಅನ್ನ ಕಾಣ್ತೀರಿ. ಅದನ್ನ ಟಾರ್ಗೆಟ್ ಇಟ್ಕೊಳ್ರಿ. ಸೋತವನ್ನೇ ಗೆಲ್ಲೋಕೆ ಸಾಧ್ಯ. ಸೊ ಅಕಸ್ಮಾತ್ ನೀವೇನಾದ್ರು ಎಲ್ಲೋ ಹೈಟ್ ನಲ್ಲಿ ಆಗಿರ್ಲಿ, ಸೊ ಅದೇ ತರನಾಗಿ ಮೆಡಿಕಲ್ ನಲ್ಲಿ ಆಗಿರ್ಲಿ, ಯಾವುದೇ ಪಾಯಿಂಟ್ ನಲ್ಲಿ ಫೇಲ್ಯೂರ್ ಆಗಿದ್ರು ಕೂಡ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಈ ಸರಿ ವರದಿಯನ್ನ ಹಾಕೊಳ್ಬೇಕಂತಂದ್ರೆ ಈಗಿನ ತರನೇ ತಯಾರಿನ ಸ್ಟಾರ್ಟ್ ಮಾಡ್ಕೊಂಡ್ರೆ 100% ಸಕ್ಸಸ್ ಆಗ್ತೀರಾ. ಓಕೆ, ಏಜ್ ಬಗ್ಗೆ ಇನ್ಫಾರ್ಮೇಶನ್ ಕೊಡೋಣ. ಸೊ ಏಜ್ ನಲ್ಲಿ ಏನಿದೆ, ಸೊ ಇದು ನಿಜಾನ ಅಥವಾ ಸುಳ್ಳು ಅಂತ ಹೇಳಿ. ಸೊ ಅಪ್ಲೈ ಡೇಟ್ ನೋಡ್ಕೊಡ್ರಿ. ಇನ್ನು 2 ಡೇಸ್ 3 ಡೇಸ್ ಆದ್ರೂ ಲೇಟ್ ಆಗ್ಬೋದು. ಸೊ ಇವತ್ತೇ ಅರ್ಜಿ ಕೂಡ ಸ್ಟಾರ್ಟ್ ಆಗ್ಬೋದು. ಅದ್ರ ಬಗ್ಗೆ ನಾನು ಯಾವುದೇ ತರಂತ ಅಪ್ಡೇಟ್ ಕೊಡಕ್ ಹೋಗೋದಿಲ್ಲ. ಸೊ ಯಾವಾಗ ಸ್ಟಾರ್ಟ್ ಆಗುತ್ತೆ ಅದ್ರದ್ದು ಬೇಕಾದ್ರೆ ಮತ್ತೊಂದು ವಿಡಿಯೋ ಕೂಡ ಮಾಡಿ ಹಾಕ್ತೀನಿ ಸ್ನೇಹಿತರೆ. ಓಕೆ, ಏಜ್ ನಲ್ಲಿ ನೋಡ್ಕೊಡ್ರಿ. ಸರ್ ಏಜ್ ಎಷ್ಟು ಆಗುತ್ತೆ ಪ್ರತಿ ಒಂದು ವಿದ್ಯಾರ್ಥಿಗೆ ಡೌಟ್. ಓಕೆ, ಎಷ್ಟು ಆಗುತ್ತೆ ಏಜ್? ಒಂದಿಷ್ಟು ವಿದ್ಯಾರ್ಥಿಗಳು ಸರ್ ಯಾಕೆ ಲೇಟ್ ಮಾಡ್ತಾ ಇದ್ದಾರೆ ವೆಬ್ಸೈಟ್ ಅನ್ನ, ಇವರೇ ಕ್ರಿಯೇಟ್ ಮಾಡ್ತಾ ಇದಾರೆ ಅನ್ಸುತ್ತೆ ನನಗೆ. ಈ ಸ್ಟೂಡೆಂಟ್ಗಳು ಏನಿದಾವಲ್ಲ, ನೀವೇ ಕ್ರಿಯೇಟ್ ಮಾಡ್ತಾ ಇದ್ರಿ ಇಂಡಿಯನ್ ಆರ್ಮಿ ವೆಬ್ಸೈಟ್ ಅನ್ನ, ನೀವೇ ಕ್ರಿಯೇಟ್ ಮಾಡಿ, ನೀವೇ ಏಜ್ ಕ್ಯಾಲ್ಕುಲೇಟ್ ಮಾಡಿ, ನೀವೇ ರೆಡಿ ಮಾಡ್ತಾ ಇದ್ರಿ ಅನ್ನೋ ಟೈಪ್ ಮಾಡಕತ್ತೀರಿ ಸ್ನೇಹಿತರೆ. ಆತರ ಮಾಡಕ್ ಹೋಗ್ಬೇಡ್ರು. ಅವ್ರು ಯಾವ ಇಂಡಿಯನ್ ಆರ್ಮಿದಲ್ಲಿ ಬೇಕಾದಂತ ಸ್ಟ್ರೈಕ್ ಮಾಡ್ರಿ, ಪ್ರತಿಭಟನೆ ಮಾಡ್ರಿ, ಏನೋ ಮಾಡ್ರಿ, ಸಂಬಂಧೇ ಪಡೆಯೋದಿಲ್ಲ. ಗೊತ್ತಿರ್ಬೋದು ನಿಮಗ 2000 ಈಗ ಆಲ್ರೆಡಿ ನಿಮ್ಗೊಂದು ಪ್ರತಿಭಟನೆ ಟ್ರೇನ್ ಗಳನ್ನ ಸುಟ್ಟಾಕಿದ್ರು, ಸಾಕಷ್ಟು ಗಲಭೆಗಳನ್ನ ಮಾಡಿದ್ರು, ಏನು ಕೂಡ ಚೇಂಜಸ್ ಮಾಡಕ್ ಆಗ್ಲಿಲ್ಲ. ಅವ್ರ ಅಗ್ನಿವೀರ್ ಮಾಡತ್ತೀವಿ, 4 ವರ್ಷ ಮಾಡತ್ತೀವಿ, 21 ವರ್ಷ ಏಜ್ ಮಾಡತ್ತೀವಿ ಅಂತ ಹೇಳಿ ಮಾಡಾಗ್ಬಿಟ್ಟಿದೆ. ನೀವೇನ್ ಮಾಡಿದ್ರು ಕೂಡ ಅದ್ರಲ್ಲಿ ಏನು ಚೇಂಜಸ್ ಅನ್ನ ಮಾಡಕ್ ಆಗೋದಿಲ್ಲ. ಸೊ ಅವ್ರಿಗೆ ಏನ್ ತಿಳಿತದ ಅದನ್ನೇ ಮಾಡ್ತಾರ. ಸುಮ್ನೆ ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಿ ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ ಸರ್, ಇದು 23 ಏಜ್ ಆಗೋದು ನಿಜಾನ ಅಂತ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನನ್ನ ಕ್ವಶನ್, ನನ್ನ ಆನ್ಸರ್ ಹೇಳ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ 23 ಏಜ್ ಆಗುತ್ತಂತ ಯಾವುದರ ಮೆಟ್ಟಿಗೆ ನೀವು ಹೇಳ್ತಾ ಇದ್ದೀರಾ ಹೇಳ್ರಿ? ಯಾವ್ದ್ರ ಮೆಟ್ಟಿಗೆ ಹೇಳ್ತಾ ಇದ್ರಿ 23 ಏಜ್ ಮಾಡ್ತಾ ಇದಾರೆ ಅಂತ ಹೇಳಿ? ಅಲ್ರೋ, 23 ಏಜ್ ಇದ್ದಿದ್ದನ್ನ 21ಕ್ಕೆ ತಂದಿಟ್ಟಾರ. ಇನ್ನು ಮತ್ತೆ ಏಜ್ ಹೆಚ್ಚಿಗೆ ಮಾಡೋದು ಅದೆಂತ ಅಪ್ಡೇಟ್ ಅಂತೀರಿ ನೀವು? ಇಲ್ಲ, ಅಪ್ಡೇಟ್ ಮಾಡೋದು ಸಾಧ್ಯನೇ ಇಲ್ಲ. ನನ್ನ ಪ್ರಕಾರ 23 ಅಂಕಿ ಆಗೋದು ಡೌಟೇ. ತಲೆಯಂತ್ರ ತೆಗೆದಾಕಿ ಬೇರೆದಕ್ಕೆ ಟ್ರೈ ಮಾಡ್ರಿ, ಬೇರೆದಕ್ಕೆ ಪ್ರಯತ್ನ ಮಾಡ್ರಿ. ಸುಮ್ಮನೆ ಇದರಲ್ಲಿ 23 ಏಜ್ ಮಾಡ್ತಾರ ಅಂತ ಹೇಳಿ ಇದರಲ್ಲೇನೆ ನಿಮ್ಮ 1 ವರ್ಷ ಜೀವನವನ್ನ ಹಾಳು ಮಾಡ್ಕೊಳ್ತೀರಿ ನಾನು ಹೇಳ್ತಾ ಇದ್ದೀನಿ. ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಹಾಳು ಮಾಡ್ಕೊಂಡಿದ್ದಾರೆ. ಈಗಾಗ್ಲೇನ 23 ಮಾಡ್ತಾರೆ ಅಂತ ಹೇಳಿ ಉಳಿದದ್ದನ್ನ SSCGD ಓದೋದ್ ಬಿಟ್ಟಿದ್ದಾರೆ, ಅಪ್ಲಿಕೇಶನ್ ಹಾಕೋದ್ ಬಿಟ್ಟಿದ್ದಾರೆ. ಸಾಕಷ್ಟು ಪ್ರಯತ್ನ ಕಾಲ್ಫರ್ಮ್ ಟ್ರೇಡ್ಸ್ಮನ್ ಹುದ್ದೆಗಳನ್ನ ಕಾಲ್ಫರ್ಮ್ ಮಾಡ್ತಾ ಇರ್ತಾರೆ. ಅದನ್ನೆಲ್ಲನ್ನು ಬಿಟ್ಬಿಟ್ಟು 23 ಏಜ್ ಮಾಡ್ತಾರ ಅನ್ನುವಂತ ರೀಲ್ಸ್ ಅನ್ನ ನೋಡ್ತಾ ಇದ್ದಾರೆ ಅಷ್ಟೇ, ಮತ್ತೇನಿಲ್ಲ. ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ಆಗೋಕೆ ಸಾಧ್ಯ ಇಲ್ಲ. ಇದು ನನ್ನ ಪ್ರಕಾರ ಕ್ಯಾನ್ಸಲ್. 23 ಆಗೋದು ಸಾಧ್ಯನೇ ಇಲ್ಲ. 21 ಏಜ್, ಎಸ್ ಓಕೆನಾ ಸರ್? 21 ಏಜ್ ನಲ್ಲಿ 2006 ಹಿಡಿದು 2005 ಹಿಡಿದು
2009 ತಗೋತದ ಸರ್ ಅಪ್ಲಿಕೇಶನ್. ಎಸ್ ತಗೋತದ. 2005 10ನೇ ತಿಂಗಳು ಇರಬೇಕು. ಯಾವುದು 10ನೇ ತಿಂಗಳು ಇರ್ಬೇಕಾಗತ್ತ. ನೆಕ್ಸ್ಟ್ ಇದರಲ್ಲಿ ಬಂದ್ಬಿಟ್ಟು 4 ತಿಂಗಳು, ಎಷ್ಟು 4ನೇ ಮಂತ್ ಆಗಿರ್ಬೇಕು. ಇಂಥವ್ರದ್ದು ಮಾತ್ರ ಅರ್ಜಿಯನ್ನ ತಗೊಳ್ತದ. ಸರ್ 2006 ಮತ್ತು 7 ಅಂತಿದಾರಲ್ಲ ಸರ್, ಅದು ಏನು ಸರ್ ಅದರ ಬಗ್ಗೆ ಅಪ್ಡೇಟು? 16 ವರಿ ಏಜ್ ಅಂತ ಹಿಡಿದು 19 ವರಿ ಏಜ್ ಹೊರಗಡೆ ಮಾತ್ರ ಅಗ್ನಿವೀರನ್ನ ಮಾಡ್ತಾ ಇದ್ದಾರ? ಈ ಡೌಟು ಯಾವುದು? ಸೊ ಇದು ಓಕೆ ನನ್ನ ಪ್ರಕಾರ ಈ ಡೌಟು ಯಾವುದು 19 ಏಜ್ ಎಷ್ಟು ನೋಡ್ಕೊಳ್ರಿ, ಎಷ್ಟು 16 ವರಿ ಏಜ್ ಅಂತ ಹಿಡಿದು ಎಷ್ಟು ಮಟ್ಟ ಅಂತ 19 ವರಿ ಏಜ್ ಮಟ್ಟ ಅಷ್ಟ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡ್ತಾರೆ ಅಂತ ಅಪ್ಡೇಟ್ಗಳು ಬರ್ತಾ ಇದಾವೆ. ಓಕೆ, ಇದು ಫೇಕೆ, ಇದು ಕೂಡ ಫೇಕೆ. ಇದ್ರ ಬಗ್ಗೆನೂ ಕೂಡ ತಲೆ ಕೆಡಿಸ್ಕೋಬೇಡ್ರಿ. ನೀವು ಇಟ್ಟಿರ್ತಕ್ಕಂಥ ಟಾರ್ಗೆಟ್ ಏನು ಈ ಸರಿ 2021 ಮಾತ್ರ ಏಜು ಅಂದನೇ ಓದ್ಕೊಳ್ಳಿ ಸ್ನೇಹಿತರೆ. ಸುಮ್ಮನೆ ಕನ್ಫ್ಯೂಷನ್ ಆಗಕ್ಕೆ ಹೋಗ್ಬೇಡ್ರಿ. ಈ ಮಂತ್ ಇರ್ತಕ್ಕಂಥವ್ರು ಪ್ರಯತ್ನ ಮಾಡ್ರಿ. 10ನೇ ಮಂತು 2005 ಹಿಡಿದು 4ನೇ ಮಂತು 2009 ಒಳಗಡೆ ಇರ್ತಿರ್ತಕ್ಕಂಥ ಅಭ್ಯರ್ಥಿಗಳು, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇವತ್ತಿನಿಂತ್ರನೇ ಸ್ಟಡಿ ಮಾಡಕ್ ಸ್ಟಾರ್ಟ್ ಮಾಡ್ರಿ. ಯಾವುದೇ ತರ ಅಂತ ಲೇಟ್ ಆಗಲ್ಲ ನಿಮ್ಮ ಪ್ರೊಸೆಸ್. ಅಪ್ಲಿಕೇಶನ್ ಸ್ಟಾರ್ಟ್ ಆದ 2 ತಿಂಗಳಿಗೆ ನಿಮ್ದು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರ. ಸಿಇ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಅನ್ನ, ಅದು ಕಂಪ್ಯೂಟರ್ ಬೇಸ್ಡ್ ಇರ್ತದೆ, CBT. ಓಕೆ, ಕ್ಲಿಯರಿಟಿ ಸಿಗ್ತಾ? ಸೊ ನನ್ನ ಪ್ರಕಾರ ಇದೇ ಏಜು. ಇದರಲ್ಲಿ ಏನಾದ್ರೂ ಅಪ್ಡೇಟ್ ಬಂದ್ರೆ, ಸೊ ಏನಾದ್ರೂ ಚೇಂಜಸ್ ಆದ್ರೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಯಾವುದೇ ತರ ಅಂತ ನಾನು ಕೂಡ ನಂಬಕ್ ಹೋಗ್ಬೇಡಿ. ವೆಬ್ಸೈಟ್ ನಲ್ಲಿ ಏನಿದೆಯಲ್ಲ ಅದನ್ನ ಮಾತ್ರ ನಂಬಿ. ಓಕೆ ತಾನೆ? ವೆಬ್ಸೈಟ್ ನಲ್ಲಿ ಜಾಯಿನ್ ಇಂಡಿಯನ್ ಆರ್ಮಿ ಅಂತ ಸರ್ಚ್ ಮಾಡ್ಕೊಡ್ರಿ. ಅಲ್ಲಿ ಅಗ್ನಿವೀರ್ ರ್ಯಾಲಿ ನೋಟಿಫಿಕೇಶನ್ ಅಂತ ಬರ್ತದ. ಸೊ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಡೀಟೇಲ್ ಆಗಿ ಎಲ್ಲಾನು ಕೂಡ ಇನ್ಫಾರ್ಮೇಶನ್ಗಳು ಅಲ್ಲಿ ಬರ್ತಾವ್. ಸೊ ಯಾರು ಕೂಡ ಹೇಳಿದ್ದು ನಂಬಕ್ ಆಗ್ಲಿಲ್ಲ ಸರ್, ನಾನು ವೆಬ್ಸೈಟ್ ನಲ್ಲೇ ಚೆಕ್ ಮಾಡಿ ನಾನು ಕಾನ್ಫಿಡೆಂಟ್ ಅನ್ನ ಕನ್ಫರ್ಮೇಶನ್ ಮಾಡ್ಕೋತೀನಿ ಸರ್ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ಅಲ್ಲಿ ಹೋಗಿ ನೀವು ಚೆಕ್ ಅನ್ನ ಮಾಡ್ಕೊಳ್ಬಹುದು, ಏನ್ ಅಭ್ಯಂತರವಿಲ್ಲ. ಓಕೆ, ಸುಮ್ಮನೆ ಅದು ಆಯ್ತು ಇದು ಆಯ್ತು ಸುಮ್ಮನೆ ಟೆನ್ಷನ್ ತಗೊಳ್ತಾ, ಅದು ಯಾಕೆ ಟೆನ್ಷನ್ ತಗೊಳ್ತಿರೋ? ಈಗ ನಡೀತಿರ್ತಕ್ಕಂಥ ರಿಕ್ರೂಟ್ಮೆಂಟ್ ಅಗ್ನಿವೀರ್ ಮಾಡ್ತಾ ಇದಾರೆ ತಾನೆ. ಸೊ ಅಷ್ಟನ್ನ ಬಿಟ್ಬಿಟ್ಟು ಯಾಕೆ ಪ್ರತಿಭಟನೆ? ಅದೆಲ್ಲ ಸಾಧ್ಯನೇ ಇಲ್ಲ. ಪ್ರತಿಭಟನೆ ಮಾಡ್ರಿ, ಪರವಾಗಿಲ್ಲ. ಸೊ ಪ್ರತಿಭಟನೆ ಮಾಡಿದ್ರು ಕೂಡ ಕೇಂದ್ರ ಸರ್ಕಾರದಿಂದ ಯಾವ ತರ ಅವರು ಇಂಡಿಯನ್ ಆರ್ಮಿ ರೂಲ್ಸ್ ನಮ್ಗೆ ಗೊತ್ತಿರ್ತದ. ಇಂಡಿಯನ್ ಆರ್ಮಿ ರೂಲ್ಸ್ ಇದೇ ತಿಂಗಳಲ್ಲಿ ನೋಟಿಫಿಕೇಶನ್ ಮಾಡ್ತಾರಂತ ಯಾರಿಗಾದ್ರೂ ಅಪ್ಡೇಟ್ ಇತ್ತಾ? ಫೆಬ್ರವರಿದಲ್ಲಿ ಆಗುತ್ತಂತ ಯಾರಿಗಾದ್ರೂ ಕಾನ್ಫಿಡೆಂಟ್ ಇತ್ತಾ? ಎಲ್ಲರೂ ಮಾರ್ಚ್ ಏಪ್ರಿಲ್ ಅಂತ ತಿಳ್ಕೊಂಡಿದ್ದಾನೆ. ಫೆಬ್ರವರಿದಲ್ಲಿ ಕನ್ಫರ್ಮ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದಾರೆ ತಾನೆ. ಓಕೆ, ನೆಕ್ಸ್ಟ್ ಇದೇನು ಮತ್ತೆ 2020 ಇದನ್ನ ಏಜ್ 23 ಮಾಡಿದ್ದಾರೆ, 19 ಮಾಡಿದ್ದಾರೆ ಅಂತ ಮತ್ತೆ ಅದರ ಜೊತೆಗೆ ಮತ್ತೆ ಟ್ರೇಡ್ಸ್ಮನ್ ಮತ್ತು GDಗೆ ಅಷ್ಟೇ ಏಜ್ ಇರ್ತತಿ. ಟ್ರೇಡ್ಸ್ಮನ್, ಟೆಕ್ನಿಕಲ್, ನರ್ಸಿಂಗ್ ಅಸಿಸ್ಟೆಂಟ್, ಕ್ಲರ್ಕಿಗೆ ಏಜ್ ಕೊಡ್ತಾರ ಅಂತ ಅಲ್ಲೋ ಅಪ್ಡೇಟ್ ಮಾಡಿಬಿಟ್ಟಿದಾರೋ. ಆಲ್ರೆಡಿ 4 ವರ್ಷ ಆಗಕ್ ಬಂತು ಅಗ್ನಿಪಥಲ್ಲಿ. ಅದು ಏನ್ ಅಪ್ಡೇಟ್ ಬಂದ್ರು ಕೂಡ ಅವರೇ ಮಾಡಿರ್ತಕ್ಕಂಥ ಇಂಡಿಯನ್ ಆರ್ಮಿ ವೆಬ್ಸೈಟ್ದವ್ರದೇ. ಸೊ ನನ್ನೊಂದು ರಿಕ್ವೆಸ್ಟು, ಪ್ಲೀಸ್ ಸ್ಟಡಿ ಮಾಡ್ತಾ ಇದ್ರ ಚೆನ್ನಾಗಿ ಸ್ಟಡಿ ಮಾಡ್ಕೊಳ್ರಿ. ನಾನು ಆ ಥರ ಬಿಹೇವಿಯರ್ ಮಾಡ್ತಾ ಇಲ್ಲ ನಿಮಗೆ. ಸರ್ 21 ಏಜ್ ಮಾಡಕ್ಕೆ ಹೇಳಿ ಸರ್, ನೀವು ಕೂಡ ಪ್ರತಿಭಟನೆ ಮಾಡ್ರಿ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ಸಾಕಷ್ಟು ಇದ್ದೀರಾ. ಸರ್ ನಾವು ಮಾಡೋದ್ರಿಂದ ಏನಿಲ್ಲ ಓಪೆ, ನಾವು ಮಾಡೋದ್ರಿಂದ ಯಾವ ಅಪ್ಡೇಟು ಕೂಡ ಮಾಡೋದಿಲ್ಲ ಅವರು. ನಾವೇನ ಯಾಕಂದ್ರೆ ಸಾಕಷ್ಟು ಯಾಕೆ ಗೊತ್ತಿರ್ಬೋದು ನಿಮ್ಗೆ, ಆಲ್ರೆಡಿ ಟ್ರೇನ್ಗಳನ್ನ ಸುಟ್ಟು ಹಾಕಿದ್ದಾರೆ ಅಂತಂದ್ರೆ ಇನ್ನೆಂತ ಪ್ರತಿಭಟನೆ ಮಾಡ್ತಾರೆ ನೀವು ಹೇಳ್ರಿ? ಎಷ್ಟು ದಿನ ಸ್ಟ್ರೈಕ್ ಮಾಡಿದ್ರಿ ಹೇಳ್ರಿ? ಅದಕ್ಕೆ ಏನು ಚೇಂಜಸ್ ಮಾಡೋಕ್ಕಾಗಿಲ್ಲ. ಸೊ ಇನ್ನು ಪ್ರತಿಭಟನೆ ಮಾಡಿ ಏನು ಮಾಡೋರಿದ್ದೀರಿ? ಓಕೆ, ಆದ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಸೊ ಯಾವುದೇ ಅಪ್ಡೇಟ್ ಮಾಡಲಿ ನಾವು ರೆಡಿ ಆಗಿರಬೇಕು. ಇಂಡಿಯನ್ ಆರ್ಮಿನೇ ಆಗಬೇಕು, ಒಂದು ವರದಿನೇ ಹಾಕೊಳ್ಬೇಕಂದ್ರೆ SSC GDಗಳಿದಾವು. ಸರ್ ನಂದು ಹೈಟ್ ಕಡಿಮೆ ಇದೆ ಅಂತ ಏರ್ಫೋರ್ಸ್ ನೇವಿ ಟ್ರೈ ಮಾಡಲು. ಏರ್ಫೋರ್ಸ್ ನೇವಿಯಲ್ಲಿನೂ ಕೂಡ ಸಿವಿಲಿಯನ್ ಕಾಲ್ಫರ್ ಮಾಡಿರ್ತಾರ. ನೀನು ಮಾಡ್ತಿರ್ತಕ್ಕಂಥ ಸ್ಟಡಿಗೆ, ನೀನು ಮಾಡ್ತಿರ್ತಕ್ಕಂಥ ಫಿಸಿಕಲ್ಗೆ ಯಾವುದಾದ್ರೂ ಒಂದು ನೌಕರಿ ಸಿಗ್ಬೋದಲ್ಲ. ಸುಮ್ಮನೆ ಇಂಡಿಯನ್ ಆರ್ಮಿ ಅಂತ ಯಾಕೆ ತಲೆ ಕೆಡ್ಸ್ಕೊಳ್ತೀರಾ? ಸೊ ಇಂಡಿಯನ್ ಆರ್ಮಿ ಏಜ್ ಇರುವರ್ತಕ್ಕ ಪ್ರಯತ್ನ ಮಾಡಿ, ಬೇಡ ಅನ್ನಲ್ಲ ನಾನು. ಎಲ್ಲ ಹುದ್ದೆಗಳಿಗೆ ಪ್ರಯತ್ನ ಮಾಡ್ರಿ. ಒಂದನ್ನೇ ಟಾರ್ಗೆಟ್ ಇಟ್ಕೊಂಡು ಕುಂತ್ರೆ ಯಾವತ್ತೂ ಕೂಡ ಸಾಧ್ಯ ಆಗಕ್ಕಿಲ್ಲ. ಸೊ ಜೀವನ ಹಾಳಾಗುತ್ತ. ಇಂಡಿಯನ್ ಆರ್ಮಿ ಅಂತ ಯಾರು ಕನಸನ್ನ ಕಟ್ಕೊಂಡು ಕುಂತಿದ್ದೀರಲ್ಲ, ಪ್ರಯತ್ನ ಮಾಡ್ರಿ. ಅದ್ರ ತಕ್ಕಂಗೆ ಪ್ರಯತ್ನ ಮಾಡ್ರಿ, 100% ಆಗುತ್ತ. ಸುಮ್ಮನೆ ಅರ್ಧಮುರ್ಧ ಪ್ರಯತ್ನ ಮಾಡೋದು, ಎಕ್ಸಾಮ್ ಪಾಸ್ ಆಗೋದು, ಫಿಸಿಕಲ್ ನಲ್ಲಿ ಫೇಲ್ ಆಗೋದು, ಫಿಸಿಕಲ್ ಫಿಟ್ ಇರೋದು, ಎಕ್ಸಾಮ್ ನಲ್ಲಿ ಫೇಲ್ ಆಗೋದು. ಸೊ ಫಿಸಿಕಲ್ ಫಿಟ್ ಇರ್ತೀರಿ, ಹೈಟ್ ಕಡಿಮೆ ಇರ್ತೈತಿ, ಅಂತವ್ರು ಇಂಡಿಯನ್ ಆರ್ಮಿ ತಯಾರಿ ಮಾಡಕ್ ಹೋಗ್ತೀರಿ. ತಪ್ಪು ತಾನೆ? ಹೈಟ್ ಇರಬೇಕು, ಸೊ ಫಿಸಿಕಲ್ ರೆಡಿ ಇರಬೇಕು, ಎಕ್ಸಾಮ್ ರೆಡಿ ಇರಬೇಕು, ನಾನು ಮೆಡಿಕಲಿ ಫಿಟ್ ಇರಬೇಕು, ಅಂದ್ರೆ ಮಾತ್ರ ನಾನು ಆ ಜಾಬಿಗೆ ಎಲಿಜಿಬಿಲಿಟಿ ಇದೀನಿ, ಅಂದ್ರೆ 100% ನಾನು ಸೆಲೆಕ್ಷನ್ ಆಗ್ತೀನಿ. ಅಂಥವ್ರೆ ಮಾತ್ರ ಟಾರ್ಗೆಟ್ ಮಾಡ್ರಿ. ಸುಮ್ಮನೆ ಅನ್ನೆಸೆಸರಿ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡಿ, ನನ್ನೊಂದು ರಿಕ್ವೆಸ್ಟು. ಸೊ ಏನ್ ಸರ್ ಈ ತರ ಜಬರ್ದಸ್ತಾಗಿ ಒಂಥರ ಬೇಜಾರಿಂತ ಹೇಳ್ತಾರಲ್ಲ ಸರ್ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ನನ್ನ ಪ್ಲೀಸು, ನಾನು ನಿನ್ನೆಂತ್ರ ಅಪ್ಡೇಟ್ ಅನ್ನ ನೋಡ್ತಾ ಇದ್ದೀನಿ. ಸೊ ಆ ಕಾರಣಕ್ಕೋಸ್ಕರ ಇದೊಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಅಷ್ಟೇ, ಮತ್ತೇನಿಲ್ಲ. ಪ್ಲೀಸ್ ಚೆನ್ನಾಗಿ ಸ್ಟಡಿ ಮಾಡ್ಕೊಳ್ರಿ ಅಗ್ನಿವೀರಿಗೆ. ಸೊ ಏಜ್ ನಲ್ಲಿ ಏನಾದರೂ ಅಪ್ಡೇಟ್ ಬಂದ್ರೆ, ನೋಟಿಫಿಕೇಶನ್ ಅಪ್ಲೈ ಸ್ಟಾರ್ಟ್ ಆಯ್ತಂದ್ರೆ
ಸೊ ನಿಮಗೆ ಅಪ್ಲೈ ಮಾಡಿ ಕೂಡ ತೋರಿಸ್ತೀನಿ, ಓಕೆ ತಾನೆ? ಅಪ್ಲೈ ಮಾಡಿ ಯಾವ ತರ ಅಪ್ಲೈ ಆಗುತ್ತಾ, ಯಾವ ಏಜ್ನವ್ರು ಹಾಕ್ಬೋದು, ಯಾವ ಏಜ್ನವ್ರು ಹಾಕಕ್ಕಾಗಲ್ಲ, ಯಾವ ಟ್ರೇಡ್ಗೆ ಏಜ್ ಅನ್ನ ಚೇಂಜ್ ಮಾಡಿದ್ದಾರೆ, ಯಾವ ಟ್ರೇಡ್ಗೆ ಏಜ್ ಅನ್ನ ಚೇಂಜ್ ಮಾಡಿಲ್ಲ, ಅದನ್ನ ಕ್ಲಿಯರ್ ಆಗಿ ನಾನು ಮಾಹಿತಿ ಸ್ಟಾರ್ಟ್ ಆದ ತಕ್ಷಣನೇ ಕೊಡ್ತೀನಿ. ಸುಮ್ಮನೆ ಉಪೇದಿಪೆ ಅಷ್ಟೇ ಏಜ್ ಇಷ್ಟೇ ಏಜ್ ಅಂತ ಹೇಳಿ ಅದ್ರ ಬಗ್ಗೆ ಏನೂ ಕೂಡ ಇನ್ಫಾರ್ಮೇಶನ್ ಕೊಡಕ್ ಹೋಗೋದಿಲ್ಲ. ಸೊ ಅವೆಲ್ಲ ಇನ್ಫಾರ್ಮೇಶನ್ ಇದ್ರ ಬಗ್ಗೆ ಕ್ಲಿಯರಿಟಿ ಆಗಿರ್ತಕ್ಕಂಥ ಅಪ್ಡೇಟ್ ಏನಾದರೂ ವೆಬ್ಸೈಟ್ ನಲ್ಲಿ ಬಂದ ತಕ್ಷಣನೇ ನಿಮ್ಗೆ ಕ್ಲಿಯರ್ ಆಗಿ ಅರ್ಥಪೂರ್ವಕ ಆಗಿ ಕನ್ನಡದಲ್ಲಿ ಮಾಹಿತಿ ಇನ್ಫಾರ್ಮೇಶನ್ ತಿಳ್ಕೊಂಡು ನಾನು ಅಗ್ನಿವೀರಿಗೆ ಸೆಲೆಕ್ಷನ್ ಆಗ್ಬೇಕು ಅನ್ಕೊಂಡಿದ್ರಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸೊ ಇನ್ನೂ ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ ಸರ್ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಅಂದ್ರೆ ನಾವು ಕೊಡ್ತಿರ್ತಕ್ಕಂಥ ಅಪ್ಡೇಟ್ ಕೂಡ ಗೊತ್ತಾಗುತ್ತಾ. ಸರ್ ನನಗೆ ಸ್ಟೇಜ್ ಇದೆ ಸರ್, ನಾನು ಇಂಡಿಯನ್ ಆರ್ಮಿ ಅಗ್ನಿವೀರಿಗೆ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡ್ಬೇಕಂತ ಮಾಡಿದೀನಿ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು, ಸರ್ ನಿಮ್ಮ ಅಕಾಡೆಮಿದಲ್ಲಿ ಕೋಚಿಂಗ್ ಸ್ಟಾರ್ಟ್ ಮಾಡಿದಿರಾ ಅಂತ ಕೇಳ್ತಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಕೇಳ್ತಾ ಇದ್ರಿ. ಎಸ್, ನಮ್ಮ SJ ಡಿಫೆನ್ಸ್ ಅಕಾಡೆಮಿಯಲ್ಲಿ ಆಲ್ರೆಡಿ ನಾವು ಬ್ಯಾಚಸ್ ಅನ್ನ ಪ್ರಾರಂಭವನ್ನ ಮಾಡಿದ್ವಿ, ಅಡ್ಮಿಷನ್ ಕೂಡ ಕೊಟ್ಟಿದ್ವಿ. ಇದೇ ತಿಂಗಳ ಫೆಬ್ರವರಿ 10ನೇ ತಾರೀಕಿಗೆ ಲಾಸ್ಟ್ ಇರ್ತದೆ ಅಡ್ಮಿಷನ್. ಕ್ಲಾಸಸ್ ಬಂದ್ಬಿಟ್ಟು ಫೆಬ್ರವರಿ 10ರಿಂದ ಸ್ಟಾರ್ಟ್ ಆಗುತ್ತಾ. 2 ತಿಂಗಳು 2 ಮಂತ್ಸ್ ಕೋರ್ಸ್ ಇರ್ತೈತಿ, ಹಾಸ್ಟೆಲ್ ವ್ಯವಸ್ಥೆನೂ ಕೂಡ ಇರ್ತೈತಿ, ಅದರ ನಿಮ್ಗೆ ಊಟದ ವ್ಯವಸ್ಥೆನೂ ಕೂಡ ಇರ್ತೈತಿ. ಅಂದ್ರೆ ಹೆವಿ ನಿಮ್ಮ ಫ್ಯಾಕಲ್ಟಿ ಬಂದ್ಬಿಟ್ಟು ಹಾಸ್ಟೆಲ್ ಟೀಚರ್ ಯಾವುದೇ ತರಂತ ನಿಮ್ಗೆ ಪ್ರತಿ ಒಂದು ನಾಲೆಜ್ ಇರ್ತಕ್ಕಂಥ ಟೀಚರ್ಸ್ಗಳಿಂದ ಎಕ್ಸ್ಪೀರಿಯನ್ಸ್ ಆಗಿರ್ತಕ್ಕಂಥ ಸ್ಟಾಫ್ಗಳಿಂದ ಪ್ರತಿ ಒಂದು ಎಕ್ಸಾಮ್ ಸಿಲೆಬಸ್ಗಳಾಯ್ತು, ಎಕ್ಸಾಮ್ ಟೆಸ್ಟ್ಗಳಾಯ್ತು, ನೀವು 100 ಮಾರ್ಕ್ಸ್ಗೆ 95 ಅಬೌವ್ ತಗೊಳ್ಳೋ ಹಾಗೆ ನಾವು ಪ್ರಿಪರೇಷನ್ ಅನ್ನ ಮಾಡಿಸ್ತಾ ಇದೀವಿ. ಎಕ್ಸಾಮ್ ಜೊತೆಗೆ ಫಿಸಿಕಲ್ ಕೂಡ ಇಂಪಾರ್ಟೆಂಟ್ ಆಗುತ್ತಾ ನೋಡ್ಕೊಳ್ಬಹುದು. ಬೆಳಗಾವಿ ಇರೋ ಅಭ್ಯರ್ಥಿಗಳಿಗೆ ಎಕ್ಸಾಮ್ ಮುಗಿದು ರಿಸಲ್ಟ್ ಬಿಟ್ಟ ತಕ್ಷಣ 15 ದಿನದಲ್ಲಿ ಫಿಸಿಕಲ್ ಅನ್ನ ಕಂಡಕ್ಟ್ ಮಾಡಿದ್ರು. ಎಷ್ಟು ಎಫರ್ಟ್, ಎಷ್ಟು ಟಫ್ ಆಯ್ತು ವಿಚಾರ ಮಾಡಿದ್ರೆ. ಎಕ್ಸಲೆಂಟ್ ಹೊಡೆಯೋದ್ರಲ್ಲಿ 3-4 ಜನಗಳು ಮಾತ್ರ ಎಕ್ಸಲೆಂಟ್ ಹೊಡೆದಿದ್ದಾರೆ ಅದರಲ್ಲಿ ಗ್ರೂಪ್ ನಲ್ಲಿ. ಬೇಕಾದ್ರೆ ಮೂಡುಬಿದಿರೆಯಲ್ಲಿ 30-40-48 ಜನಗಳು ಎಕ್ಸಲೆಂಟ್ ಗಳನ್ನ ಹೊಡೆದಿದ್ದಾರೆ. ಸೊ ಆದ ಕಾರಣಕ್ಕೋಸ್ಕರ 2ರಲ್ಲಿ ಕೂಡ ನೀವು ಫಿಸಿಕಲ್ ಮತ್ತು ಎಕ್ಸಾಮ್ ನಲ್ಲಿ ಫಿಟ್ ಇದ್ರಿಯಪ್ಪ ಅಂದ್ರೆ ಯಾವಾಗಾದ್ರೂ ಕಾಲ್ ಫಾರ್ ಮಾಡ್ರಿ, ನಾನು ರೆಡಿ ಇದ್ದೀನಿ ಅಂತ ಹೇಳಿ ನಿಮ್ಗೆ ಅವಾಗ ಕಾನ್ಫಿಡೆಂಟ್ ಬರ್ತದ ಸ್ನೇಹಿತರೆ. ಓಕೆ, ಆದ ಕಾರಣಕ್ಕೋಸ್ಕರ ನಮ್ಮ SJ ಡಿಫೆನ್ಸ್ ಅಕಾಡೆಮಿಯಲ್ಲಿ ಕ್ಲಾಸಸ್ ಅಡ್ಮಿಷನ್ ಕೂಡ ಸ್ಟಾರ್ಟ್ ಆಗಿದಾವೆ, ಬಂದು ಜಾಯಿನ್ ಆಗೋರು. ಸೊ 2 ಮಂತ್ಸ್ ಕೋರ್ಸ್ ಇರ್ತೈತಿ, ಅತಿ ಕಡಿಮೆ ಫೀಸ್ ನಲ್ಲಿ ನಾವು ಅವೈಲೇಬಲ್ ಅನ್ನು ಕೊಡ್ತಾ ಇದೀವಿ. ಇದು 100 ಮೆಂಬರ್ಸ್ಗೆ ಮಾತ್ರ ಇರ್ತೈತಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಇವಾಗಲೇ ನಿಮ್ಮ ಸೀಟ್ ಅನ್ನ ಕನ್ಫರ್ಮೇಶನ್ ಮಾಡ್ಕೊಡ್ರಿ, ಅಂದ್ರೆ ನಿಮ್ಗೊಂದು ಸೀಟ್ ಕನ್ಫರ್ಮ್ ಆಗಿರ್ತದ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಅನ್ನಕ್ಕೆ. ಜೈ ಹಿಂದ್.